ಬಂದಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಸ್ಟೋರಿ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ವೆರಿ ವಾಚಬಲ್ ಮೂವಿ, ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ವೆರಿ ರೇರ್ ಟು ಫೈಂಡ್ ದೀಸ್ ಡೇಸ್. ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕಿದೆ. ಮೂವಿ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ತಾರಾ ಕ್ಯಾರೆಕ್ಟರ್ ನಮ್ಮ ಡ್ಯಾಡಿದೆ ಮಾತ್ರ ಚಿಂದಿ ಬಂದಿದೆ ಮೂವಿ ಅಂತೂ. ಈಗಿನ ಲವ್ ಜೆನ್ಸಿ ಲವ್ ಏನಿದೆ ಈಗ ಏನೂ ಇಲ್ಲ, ಏನಿದ್ರು 90s ಲವ್ ಏನಿದೆ ಇಲ್ಲಿ ತೋರಿಸಿದ್ದಾರೆ. ಜೆನ್ಸಿ ಲವರ್ಸ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೇಕು ಏನು ಅಂತ ಗೊತ್ತಾಗುತ್ತೆ. ಲವ್ಗೆ ಒಳ್ಳೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೂಪರ್ ಮೂವಿ ಅಂತೂ ಕ್ರೇಜಿ, 100 ಡೇಸ್ ಪಕ್ಕ. ಎಲ್ರಿಗೂ ನಮಸ್ಕಾರ. ಭಯ ಆಗ್ತಿತ್ತು, ಈಗಲೂ ಭಯ ಆಗ್ತಿದೆ. ಫಸ್ಟ್ ಶೋ ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇವಾಗ ಆಡಿಯನ್ಸ್ ತುಂಬ ಚೆನ್ನಾಗಿದೆ ಅಂತಂತ ಹೇಳಿದರು. ಇನ್ನು ಯಾವ ಥರ ಆಡಿಯನ್ಸ್ ಬಂದು ನೋಡಿ ಏನು ಹೇಳ್ತಾರೋ ಗೊತ್ತಿಲ್ಲ. ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇ ಶೋ ಇವಾಗ ತಾನೇ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬರ್ತಾಯಿದೆ ಜನರ ಕಡೆಯಿಂದ. ಸೊ ನೀವು ಪ್ರೆಸ್ಸವರು ನೀವು ಸ್ವಲ್ಪ ನೋಡಿ ಹೇಳಿ ಹೆಂಗೆ ಬಂದಿದೆ ಅಂತ. ಮೊದಲನೇ ಪ್ರಯತ್ನ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಕನ್ನಡ ಇಂಡಸ್ಟ್ರಿ ಬೆಳೆಯೋದಕ್ಕೆ ಹೊಸಬ್ರಂಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬರ್ತಾಯಿದ್ದೀವಿ. ದಯವಿಟ್ಟು ಜನ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿದ್ರೆ ಮುಂದೆ ಬರೋ ಹೊಸಬ್ರಿಗೂ ಅವಕಾಶ ಆಗುತ್ತೆ, ನಮಗೂ ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಒಂದೊಳ್ಳೆ ಪ್ರಯತ್ನ ಅಂತೂ ಮಾಡಿದ್ದೀವಿ. ಇದು ನಿಜವಾದ ಘಟನೆ. ಬಟ್ ಅವ್ರನ್ನೆಲ್ಲೂ ನಾವು ತೋರ್ಸೋಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ಒಬ್ಬ ವ್ಯಕ್ತಿ 20 ವರ್ಷಗಳ ಕಾಲ ಒಂದು ತಾಳಿ ಹಾಕೊಂಡು ಕಾಯ್ತಾ ಇದ್ದಾರೆ ಅಂದರೆ ಅದು ತುಂಬ ದೊಡ್ಡ ಮಾತು. ಸೊ ದಯವಿಟ್ಟು ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ನಾಳೆ ನಾಡಿದ್ದು ರಜಾ ಇದೆ, ಮಕ್ಕಳದೆಲ್ಲ ಎಕ್ಸಾಮ್ಸ್ ಮುಗ್ದಿದೆ. ಸೊ ಒಂದು ಸತಿ ನೀವು ಥಿಯೇಟ್ರ್ ಕಡೆ ಮುಖ ಮಾಡಿ ನೋಡಿದ್ರೆ ಎಲ್ಲದೂ ಇಷ್ಟ ಆಗುತ್ತೆ ಸಿನಿಮಾ. ದಯವಿಟ್ಟು ನೋಡಿಬಿಟ್ಟು ನಮಗೆ ಫೀಡ್ಬ್ಯಾಕ್ನ ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ.